ಈಗ ನೋಡ್ತಾ ಇರೋದು ಬೇಬಿ ಬೆಟ್ಟ ದನಗಳ ಜೊತೆ ನೋಡ್ಬೋದು ಇಲ್ಲಿ ಕಿಚ್ಚ ಓರಿ ನೋಡ್ಬೋದು ಯಾವ ಹೈಟ್ ಐತೆ ಅಂತ ಅವ್ರಿಗಿಂತನೂ ಹೈಟ್ ಐತೆ ಕಿಚ್ಚ ಓರಿ. ಈಗ ಅದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ವಿಡಿಯೋ ಕೊನೆವರೆಗೂ ನೋಡಿ. ಸರ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಓರಿ ಸೋಮಣ್ಣ ಅಂತ. ಯಾವ ಊರು? ಕೇರ್ಪೇಟೆ ತಾಲೂಕು ಕುರ್ಬಳ್ಳಿ. ಸರ್ ಈ ಓರಿ ಎಷ್ಟಲ್ಲ ಐತೆ ಸರ್? ಕಡೆ ಅಲ್ಲೂ ಕಡೆ. ಸರ್ ಇದು ಯಾವಾಗ ತಂದ್ರಿ? ಈಗ ತಂದೆ ಒಂದು 20 ದಿನ ಆಯ್ತು. 20 ದಿನ. ಎಲ್ಲಿಂದ ತಂದ್ರಿ ಸರ್? ಇದು ಅಂಕನಹಳ್ಳಿ ಅನಿಲ್ ಹತ್ರ ತಂದ್ವಿ. ಅಂಕನಹಳ್ಳಿ ಅನಿಲ್ ಹತ್ರ. ಸರ್ ಏನ್ ಬೆಲೆ ಆಯ್ತು? ಇದು 4.25. 4.25. ಸರ್ ಓರಿ ಬಗ್ಗೆ ಹೇಳಿ. ಅಂದ್ರೆ ಓರಿ ಜಾತಿ ಕುಲ ಎಲ್ಲ ಚೆನ್ನಾಗೈತೆ ಅಂತ ತಗೊಂಡು ಒಳ್ಳೆ ಹೆಸರು ಮಾಡೈತೆ ಅಂತೆ. ಆಮೇಲೆ ತುಂಬಾ ಒಳ್ಳೆ ಕರುಗಳು ಹುಟ್ಟಿದಾವೆ. ಒಳ್ಳೆ ಕರುಗಳು ಹುಡ್ತಾವೆ ಅಂತ ತಗೊಂಡಿದ್ವಿ. ಸರ್ ನಿಮ್ಮ ಹತ್ರ ಹಸುಗಳು ಬರ್ತಾವ ತುಂಬಾ? ಬರ್ತಾ ಇದೆ ಸರ್. ನಿಮ್ ಸೈಡ್ ಇದೆ? ಬರ್ತಾ ಇದೆ ಸರ್. ಈ ಓರಿಗೆ ಏನೇನ್ ಮೇವು ತಿಂಡಿ ಕೊಡ್ತಾ ಇದೀರಾ ಸರ್? ಇದಕ್ಕೆ ಉಳ್ಳಿ, ರವೆ ಬೂಸ, ಗೋಧಿ ಬೂಸ, ಮುಸ್ಕಿನ ಜೋಳದ ನುಚ್ಚು ಇದೆಲ್ಲ ಕೊಡ್ತಾ ಇದೀರಾ? ಎಲ್ಲ ಕೊಡ್ತಾ ಇದೆ. ಇದಕ್ಕೆ ಹಾಲು ಮೊಟ್ಟೆ ಏನಾದ್ರು ಕೊಡ್ತೀರಾ ಸರ್? ಹಾಲೇನು ಕೊಡ್ತಾ ಇಲ್ಲ ಸರ್, ಈಗ ಬರೀ ತಿಂಡಿ ಈಗ. ಸರಿ, ಇಲ್ಲಿ ಓರಿ ಕಾಂಪಿಟೇಷನ್ಗ ಅಥವಾ ಮಾರಾಟಕ್ಕ? ಮಾರಾಟ ಏನಿಲ್ಲ ಸರ್, ಕಾಂಪಿಟೇಷನ್ಗೆ ತಗೊಂಡಿವ. ಕಾಂಪಿಟೇಷನ್ಗೆ, ಸೇಲ್ಗಂತೂ ಇಲ್ಲ? ಸೇಲ್ ಇಲ್ಲ. ಸರ್ ನಿಮ್ಮ ಹತ್ರ ಈ ಓರಿ ಬಿಟ್ಟು ಇನ್ನೆಷ್ಟು ಓರಿಗಳಿದಾವೆ? ಆ ಕಡೆ ಒಂದು ಅಲ್ಲಾಗ್ದಿರೋದೊಂದು ಐತೆ, ಅದೊಂದಿದೆ. ಸರ್ ಯಗ್ನೂರ್ ಬ್ಲಡ್ ಲೈನ್ ಒಂದು ಓರಿ ಇತ್ತಲ್ಲ, ಅದು ನಿಮ್ದೇ ಅಲ್ಲ? ಅದು ಹೌದನ ಸರ್, ಅದು ನಮ್ದು. ಈಗ ಕನಕಪುರ ಅಲ್ಗೂರ್ ಸೈಡ್ ಹತ್ರ ಇರೋದು ಅದು ನಮ್ದು. ನಿಡ್ಗಲ್ ಅವ್ರ ಹತ್ರ ಇರೋದು ಅದು ನಮ್ದು. ಅದು ಕೂಡ ತುಂಬಾ ಒಳ್ಳೊಳ್ಳೆ ಕರುಗಳು ಇರ್ತವೆ. ಒಳ್ಳೊಳ್ಳೆ ಕರ ಬೀಳ್ತಿದೆ ಅದಕ್ಕೆ. ಸರ್ ಈಗ ಇಲ್ಲಿ ಕಾಂಪಿಟೇಷನ್ ಬಿಡ್ತೀರಾ ಇದು? ಹೌದು ಸರ್, ಕಾಂಪಿಟೇಷನ್ ಬಿಡ್ತೀರಾ? ಹೌದು. ಸೊ ಇದು ಮೊದಲು ಕೂಡ ಕಾಂಪಿಟೇಷನ್ ಎಲ್ಲ ಪ್ರೈಸ್ ಮಾಡಿದೆ? ಎಲ್ಲ ತಾವು ಮಾಡೈತೆ. ಎಲ್ಲ ತಾವು ಮಾಡೈತೆ. ಸರ್ ಇದು ನಿಮ್ದು ಹಳೆ ಊರಿ ಅಂದ್ರೆ ಈಗ ಇದು ಎಷ್ಟು ಹಸು ಬಿಟ್ಟಿದ್ರಿ ನಿಮ್ಮ ಹತ್ರ? ನಮ್ಮ ಹತ್ರ ಒಂದು 1300 ಹಸು ಬಿಟ್ಟಿದ್ದು. 1300 ಹಸಿಗೆ ಅಂದ್ರೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು. ಅಂದ್ರೆ ಕರುಗಳೆಲ್ಲ ಹೆಂಗ್ ಬಿದ್ದಾವೆ? ಕರುಗಳೆಲ್ಲ ಚೆನ್ನಾಗಿ ಬಿದ್ದಿದೆ. ತುಂಬಾ ಚೆನ್ನಾಗಿ ಬಿದ್ದಾವೆ. ಈಗ ಇನ್ನೂ ಚೆನ್ನಾಗಿ ಬೀಳ್ತಾವೆ ಕರುಗಳು. ಈಗ ಸ್ವಲ್ಪ ಕಡೆ ಬಿದ್ಮೇಲೆ ಇವಾಗ ಇನ್ನೂ ಚೆನ್ನಾಗಿ ಬೀಳ್ತಾವೆ ಕರುಗಳು. ಸರ್ ಈಗ ನಿಮ್ಮ ಹತ್ರ ಈ ಓರಿ ತುಂಬಾ ಹೆಸರು ಮಾಡಿತ್ತು, ಈಗ ಸೇಲ್ ಮಾಡಿದಿರಾ? ಈಗ ನೆಕ್ಸ್ಟ್ ಯಾವ ಓರಿ ಸೆಲೆಕ್ಟ್ ಮಾಡಿದಿರಾ? ನಮ್ಮ ಹತ್ರ ಇನ್ನೊಂದು ಐತೆ ಆಲ್ರೆಡಿ. ಅದು ಯಾವ ಓರಿ ಹುಟ್ಟದ್ದು? ಅದು ಯಗ್ನೂರ್ ಬಿಡ್ಲೇನು. ರೇವಣ ಅವ್ರ ಹತ್ರ ಒಂದು ಓರಿ ಇತ್ತು, ಆ ಓರಿ ಹುಟ್ಟಿತ್ತು. ಅದು ಅಜ್ನಹಳ್ಳಿ ಗೊಲ್ರಟ್ಟಿಲಿ ಇತ್ತು ಓರಿ, ಅಲ್ಲಿಂದ ತಂದಿದ್ರು. ಸರ್ ಇದು ಎಲ್ಲೆಲ್ಲಿ ಕಾಂಪಿಟೇಷನ್ ಪ್ರೈಸ್ ಮಾಡಿತ್ತು? ಇದು ನಾವು ಆಗದ ಕಡೆ ಎಲ್ಲ ಕಡೆನೂ ಪ್ರೈಸ್ ಆಗೈತೆ. ಎಲ್ಲ ಕಡೆನೂ ಪ್ರೈಸ್ ಮಾಡಿದೆ. ಕಳೆದ ವರ್ಷ ಫಸ್ಟ್ ಇದಕ್ಕಾಗ್ತು ಐನ್ಗುಡಿಲಿ ಫಸ್ಟ್ ಪ್ರೈಸ್ ಆಯ್ತು. ಮತ್ತೆ ಇದೇ ಬೇಬಿ ಜಾತ್ರೆಲ್ಲೂ ಫಸ್ಟ್ ಆಗಿತ್ತು. ಮತ್ತೆ ಬನ್ನೂರು ಜಾತ್ರೆಲ್ಲೂ ಫಸ್ಟ್ ಆಗಿತ್ತು. ಆಮೇಲೆ ಇದು ಸಿಹಳ್ಳಿ ಅಲ್ಲೂ ಫಸ್ಟ್ ಆಗಿತ್ತು. ಈ ವರ್ಷ ನಾನೇ ಇದಕ್ಕೆ ಹಾಕಿದೆ, ಅದಕ್ಕೆ ಐನ್ಗುಡಿ ಜಾತ್ರೆಗೆ ಕೆಂಗಲ್ ಅಲ್ಲೂ ಫಸ್ಟ್ ಪ್ರೈಸ್ ಆಯ್ತು. ಎಲ್ಲಾ ಕಡೆ ಬಂದೂರು ಫಸ್ಟ್ ಆಯ್ತು. ಸೊ ಎಲ್ಲಾ ಕಡೆ ಫಸ್ಟ್ ಪ್ಲೇಸ್ ಮಾಡ್ತಾ ಇದ್ದು. ಎಲ್ಲರೂ ಸೆಕೆಂಡ್ ಪ್ರೈಸ್ ತಗೊಂಡಿಲ್ಲ ಇದರಲ್ಲಿ. ಫಸ್ಟ್ ಪ್ರೈಸ್ ಅವಾಗ್ಲಿಂದ ನಮ್ಮ ಕೈಗೆ ಯಾವಾಗ ಬಂತೋ ಅವಾಗ್ಲಿಂದ ನಾವು. ಎಷ್ಟು ವರ್ಷದಿಂದ ನಿಮ್ಮ ಹತ್ರ ಇತ್ತು? 1.5 ವರ್ಷ ಆಯ್ತು ನನ್ನ ಹತ್ರ. 1.5 ವರ್ಷ. ಈ ಓರಿ ಬಗ್ಗೆ ಹೇಳಿ ಸರ್. ಇದು ದಾಸರಳ್ಳಿ ವೆಂಕಟಪ್ಪನವ್ರಿಗೆ ಹುಟ್ಟಿದ್ದು. ದಾಸರಳ್ಳಿ ವೆಂಕಟಪ್ಪ ಅವ್ರಿಗೆ ಡಾನ್ ಇದೆಯಲ್ಲ, ಅದಕ್ಕೆ ಡಾನ್ ಹುಟ್ಟಿದ್ದು. ಏನಲ್ಲಿದೆ ಸರ್? ಇನ್ನೂ ಅಲ್ಲಾಗಿಲ್ಲ ಇದು. ಹಾಲಲ್ಲ ಐತೆ. ಸರ್ ಏನ್ ಬೆಲೆ ಆಯ್ತು ನಿಮ್ಗೆ? ಸರ್ ಇದು ಅಲ್ಲಿಂದ ಪಿಚ್ಚಿಂಕೆರೆ ಸತಿ ತಗೊಂಡಿದ್ದ, ಅವನ ಹತ್ರದಿಂದ ನಾನು ತಗೊಂಡಿದ್ದೀನಿ. ನಮ್ಗೆ ಮನೆ ತಗ ಬರೋದಕ್ಕೆ 2.5. ಸರ್ ಈಗ ಇದು ಸೇಲ್ ಮಾಡೋ ಐಡಿಯಾ ಏನಿರುತ್ತೆ? ಸರ್ ಸೇಲ್ ಏನಿಲ್ಲ, ನಿಮ್ಗೆ ಬೇಕು? ನಮ್ಗೆ ಬೇಕು. ಸೊ ನೀವು ಕೂಡ ಒಳ್ಳೊಳ್ಳೆ ಓರಿ ಕಟ್ತವ್ರು? ನಮ್ಗೆ ಬೇಕು. ಸರ್ ಇದು ಈಗ ಯಾವಾಗಿಂದ ಬ್ರೀಡಿಂಗ್ ಸ್ಟಾರ್ಟ್ ಮಾಡ್ತೀರಾ? ಸರ್ ಇವಾಗ ಆಲೆ ಒಂದು 10 ಹಸಿಗೆ ಬಿಟ್ಟಿದ್ದೀವಿ. 10 ಹಸು ಬಿಟ್ಟಿದ್ದೀರಾ? 12 ಹಸಿಗೆ ಬಿಟ್ಟಿದ್ದೀವಿ. ಅಂದ್ರೆ ಹೇಗಿದೆ ಹಸು ಜೊತೆ? ಹಸು ಚೆನ್ನಾಗೈತೆ ಸರ್. ಚೆನ್ನಾಗಿದೆ. ಸೊ ಕಿಚ್ಚ ಓರಿ ಮತ್ತೆ ಇದೊಂದು ಓರಿ ಇದೆ. 2. ಸರ್ ಏನ್ ಚಾರ್ಜ್ ಮಾಡಿದೀರಾ ನೀವು ಓರಿಗೆ? ಸರ್ ಒಂದು ಹಸುಗೆ 500 ರೂಪಾಯಿ ಮಾಡಿದ್ದೀವಿ. 500 ರೂಪಾಯಿ. ಅಂದ್ರೆ ಈಗ ಇನ್ ಕೇಸ್ ರಿಪೀಟ್ ಆದ್ರೂ ನೀವೇ ಮಾಡ್ಕೊಡ್ತೀರಾ? ಒಂದು ತಿಂಗಳು ಟೈಮ್ ಇರ್ತದೆ. ತಿಂಗಳು ಟೈಮಲ್ಲಿ ರಿಪೀಟ್ ಆದ್ರೆ ನೀವು ಬಿಟ್ಕೊಡ್ತೀರಾ? ಸರ್ ಇದಕ್ಕೇನೇನು ಮೇವು ತಿಂಡಿ? ಸರ್ ಸೇಮು, ಅದಕ್ಕೆ ಬೇರೆ ಇದಕ್ಕೆ ಬೇರೆ ಏನಿಲ್ಲ. ಅಂದ್ರೆ ಸೈಜ್ ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತಾರೆ. ಈ ತರ ಅಲ್ಜೋಳ ಮುಚ್ಚಿ ಈ ತರ ಕೊಡ್ತೀವಿ. ಈಗ ದೊಡ್ಡ ಓರಿ ಆಗಿರೋದ್ರಿಂದ ಅದಕ್ಕೆ ಜಾಸ್ತಿ ಕೊಡ್ತೀರಾ? ಇದಕ್ಕೆ ಜಾಸ್ತಿ ಕೊಡ್ತೀವಿ, ಇದಕ್ಕೊಂದು ಸ್ವಲ್ಪ ಕಮ್ಮಿ ಕೊಡ್ತೀವಿ. ಸರ್ ನಿಮ್ಮ ಹತ್ರ ಯಾವಾಗಲೂ 2-3 ಓರಿ ಇರ್ತವೆ? ಹೌದು ಸರ್, 2 ಇರ್ತವೆ. ಸರ್ ಈಗ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಹೇಳಿ. 96329286
46 ಅಂದ್ರೆ ಕುರ್ಬಳ್ಳಿ. ಅಂದ್ರೆ ಈಗ ನಿಮ್ಮ ಊರಿಗೆ ಬರ್ಬೇಕಂದ್ರೆ ಯಾವ ತರ ಬರ್ಬೇಕು? ಕೇರ್ಪೇಟೆ ತಾಲೂಕು ಬುಕ್ಕೆರೆ ಹೋಬಳಿ ಕುರ್ಬಳ್ಳಿ. ಅಂದ್ರೆ ಓರಿ ಬಿಡೋ ಟೈಮ್ ಯಾವಾಗ ಬಂದ್ರು ಬಿಡ್ತೀವಿ. ನಮ್ದೇನಿಲ್ಲ, ಬೆಳಗಿನ ಸಂಜೆವರೆಗೂ ಬಿಡ್ತೀರಾ? ಸರ್ ನಿಮ್ಮ ಬಗ್ಗೆ ಹೇಳಿ. ನಮ್ದು ಅಂಕನಹಳ್ಳಿ ಗ್ರಾಮ, ಬಿಳಿಕೆರೆ ಹೋಬಳಿ, ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆ. ನಿಮ್ಮ ಹೆಸರು? ನಮ್ಮ ಹೆಸರು ಅನಿಲ್ ಅಂತ. ಸರ್ ನಿಮ್ದು ಈ ಓರಿ ಏನಲ್ಲಾಗಿದೆ? ಇದು ಇವಾಗ ಒಂದು ತಿಂಗಳಲ್ಲಿ ಬಿದ್ದೈತೆ. ಎರಡಲ್ಲೂ ಬಿದ್ದೈತೆ. ಬಿದ್ದೈತೆ. ಅಂದ್ರೆ ಬ್ರೀಡಿಂಗ್ ಸ್ಟಾರ್ಟ್ ಮಾಡಿದ್ದೀರಾ? ಹಾ, ಬ್ರೀಡಿಂಗು ಆಗ್ಲೇ ಹೆಚ್ಚು ಕಡಿಮೆ ಒಂದು ತಿಂಗಳಿಂದ, ಒಂದೂವರೆ ತಿಂಗಳಿಂದ ಅವಾಗ್ಲಿಂದ ಬಿಡ್ತಾ ಇದೀವಿ. ಹೇಗಿದೆ ಹಸು ಜೊತೆ ರೆಸ್ಪಾನ್ಸ್? ಚೆನ್ನಾಗೈತೆ, ರೆಸ್ಪಾನ್ಸ್ ಏನಿಲ್ಲ. ಚೆನ್ನಾಗಿದೆ ಹಸು ಜಾಗದಲ್ಲ? ಹಸು ಜಾಗದಲ್ಲಿ ಹೆವಿ ಸ್ಪೀಡ್ ಇದೆ. ಮಾಮೂಲಿ ಸ್ಪೀಡ್ ಅಲ್ಲ, ಹೆವಿ ಸ್ಪೀಡ್. ಒಬ್ರು ಬಿಡಕ್ಕಾಗಲ್ಲ ಇದನ್ನ, ಇಬ್ರು ಬೇಕೇ ಬೇಕು. ಅಂದ್ರೆ ನಿಮ್ಮ ಹತ್ರ ಮೊದ್ಲು ಕಿಚ್ಚವರಿ ಇತ್ತಲ್ಲ? ಮೊದಲು ಕಿಚ್ಚವರಿ ಇತ್ತು. ಅದಕ್ಕೂ ಇದಕ್ಕೂ ಅಂದ್ರೆ ಅದಕ್ಕಿಂತ ಸ್ಪೀಡ್ ಇದೆಯಾ? ಅಂದ್ರೆ ಅದಕ್ಕಿಂತ ಡಬಲ್ ಸ್ಪೀಡ್. ವಯಸ್ಸು ಎಂತದಲ್ವಾ, ಅಂದ್ರೆ ಈಗ ಎರಡಲ್ಲೂ ಹೆಂಗಲ್ವಾ, ಅದರಿಂದ ಸ್ಪೀಡ್ ಮಾಡ್ತದೆ. ಸರ್ ಇದು ಯಾವ ಊರಿಗೆ ಹುಟ್ಟದಂತ ಏನ್ ಗೊತ್ತಾ? ಇದು ಅಂಜನಾಪುರ ರೇವಣ ಅವ್ರ ಹತ್ರ ಒಂದು ದೊಡ್ಡವರಿ ಇತ್ತು. ಅವ್ರು ತಮಿಳ್ನಾಡು ಸೈಡ್ ಕೊಟ್ಟಿದ್ರು, ಅಂಚೆಟಿಗೆ ಆ ಕಡೆ ಕೊಟ್ಟಿದ್ರು. ಆ ವರಿ ಮಗ ಇದು. ಅಂದ್ರೆ ಬ್ಲಡ್ ಲೈನ್ ಯಾವ್ದು ಬರುತ್ತೆ? ಇದು ಯಗ್ನೂರ್ ಬ್ಲಡ್ ಲೈನ್ ಬರುತ್ತೆ. ಸರ್ ಏನ್ ಬೆಲೆ ಆಯ್ತು ನಿಮ್ಗೆ? ನಮ್ಗೆ ಇದು 1 ಕಾಲ್ ಆಗಿತ್ತು. ನಮ್ಗೆ 1.25 ಲಕ್ಷ ಅವಾಗ. ಸೊ ಈಗ ವ್ಯಾಪಾರ ಏನೋ ಹೇಳ್ತೀರಾ? ಇಲ್ಲ, ಇವಾಗ ಏನು ವ್ಯಾಪಾರ ಏನು ಸೇಲ್ಗೇನಿಲ್ಲ. ಇಲ್ಲಿ ಕಾಂಪಿಟೇಷನ್ ಬರೀ ಕಾಂಪಿಟೇಷನ್ ಬಂದಿರೋದು ಅಷ್ಟೇ. ಸರ್ ಇದೀಗ ಬ್ರೀಡಿಂಗ್ ಸ್ಟಾರ್ಟ್ ಮಾಡಿದಿರಾ? ಏನೇನ್ ಮೇವು ತಿಂಡಿ ಕೊಡ್ತೀರಾ ಈಗ? ಬ್ರೀಡಿಂಗ್ ಸ್ಟಾರ್ಟ್ ಮಾಡಿದ್ರೆ ಮಾಮೂಲಿ ಮೇವು ಜೊತೆಗೆ ಎಕ್ಸ್ಟ್ರಾ ಏನಪ್ಪಾ ಅಂದ್ರೆ ಮಾಮೂಲಿ ಇವಾಗೆಲ್ಲ ಹಸಿಗಳು ಸಿಗಲ್ಲ ನಮ್ ಕಡೆ. ನೆಲ್ಲುಲ್ಲು ತಿಂಡಿ ಕೊಡ್ತೀವಿ. ಜೊತೆಗೆ ಏನಪ್ಪಾ ಅಂದ್ರೆ ನಾಟಿ ಕೋಳಿ ಮೊಟ್ಟೆ, ಹಾಲು ಹಾಕ್ತಿವಿ ಅಷ್ಟೇ. ನಾಟಿ ಕೋಳಿ ಮೊಟ್ಟೆ, ಹಾಲು. ಹಸುಗೆ ಎಷ್ಟು ಚಾರ್ಜ್ ಮಾಡಿದ್ರ? ಹಸುಗೆ 500, ಮಾಮೂಲಿ 500. ಸರ್ ಈಗಲೇ ಇಷ್ಟು ಇದು ಹೈಟ್ ಐತಲ್ಲ, ಇನ್ನು ಕಡೆ ಬರೋಷ್ಟ್ರಲ್ಲಿ ಇನ್ನೂ ದೊಡ್ಡ. ಇವಾಗ 1 ತಿಂಗಳ ಬಿದ್ದೈತೆ ಎರಡಲ್ಗೆ. ಈಗ ಬಿದ್ದಿರೋದು ಇವಾಗ ಎರಡಲ್ ಬಿದ್ದೈತೆ. ಇನ್ನು ಚೆನ್ನಾಗಿ ಬೆಳೀತದೆ. ಇನ್ನು ಬೇಕಾದಷ್ಟು ವಯಸ್ಸು ಐತಲ್ಲ. ಕಡೆಗೆ ಬರ್ಬೇಕಾದ್ರೆ ಇನ್ನು 2 ವರ್ಷ, 2-3 ವರ್ಷ ಬೇಕು. ಇದು ಈಗ ಎರಡಲ್ಲೂ ಬಿದ್ದಿರುವಂತದ್ದು ನೋಡ್ಬೋದು. ಒಳ್ಳೆ ಲೆಂತ್, ಉದ್ದಪ್ಪನ ಹೆಂಗಿದೆ ನೋಡ್ಬೋದು. ಈಗಲೇ ತುಂಬಾ ಚೆನ್ನಾಗಿದೆ. ಸರ್ ನಿಮ್ಮ ಊರಿಗೆ ಬರ್ಬೇಕಂದ್ರೆ ಅಡ್ರೆಸ್ ಹೇಳಿ. ನಮ್ಮೂರಿಗೆ ಬರ್ಬೇಕಂತಂದ್ರೆ ಈ ಮೈಸೂರು ಕಡೆಯಿಂದ ಬಂದ್ರೆ ಮೈಸೂರಿಂದ ಒಂದು 16-17 ಕಿಲೋಮೀಟರ್ ಆಗುತ್ತೆ. ಊಟಗಳ್ಳಿ ಅಲ್ಲಿ ಇಲ್ವಾಲ ಪಕ್ಕ. ಇಲ್ವಾಲೆಯಿಂದ ಮುಂದೆ, ಬಿಳ್ಕೆರೆಯಿಂದ ಹಿಂದೆ ಅಂಕನಹಳ್ಳಿ ಅಂತ ನಮ್ಮೂರ ಹೆಸರು. ಅಂಕನಹಳ್ಳಿ ಐವೇಲೆ. ಸೊ ಹಸುಗಳೆಲ್ಲ ತುಂಬಾ ಬರ್ತಾವೆ ನಿಮ್ಮ ಸೈಡ್? ಬರ್ತವೆ. ಅಂದ್ರೆ ಹೊರಗಡೆಯಿಂದನೂ ಬರ್ತವೆ, ಲೋಕಲ್ ಅಲ್ಲೂ ಬರ್ತವೆ. ನಮ್ಮ ಸುತ್ತಮುತ್ತ ಹಳ್ಳಿನೇ ಸುತ್ತ ಇರೋದು. ಹಳ್ಳಿಗೆ ಇನ್ನೂ ನಡ್ಡಿದನ್ನ ಚೆನ್ನಾಗಿ ಉಳಿಸ್ಕೊಂಡಿದ್ದಾರೆ. ಅದರಿಂದ ಚೆನ್ನಾಗಿ ಬರ್ತವೆ.